ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೇಳಿ ಮೀನನಾಥ್. ಬಾಸ್, ಇವಾಗ ತಾನೇ ಫಾರ್ಮ್ ಹೌಸ್ ಇಂದ ಆಚೆ ಬಂದೆ. ಏನಾಯ್ತು ಅಶೋಕ್ಗೆ? ಅವನಿಗೇನು ಆಗಿಲ್ಲ. ಅವನ ಮಗಳ ಜೊತೆ ಖುಷಿಯಾಗಿ ಆಟ ಆಡ್ಕೊಂಡಿದ್ದಾನೆ. ಹೌದಾ? ನಾನಲ್ಲಿ ಅಶೋಕ್ ಹೆಣ ಬೀಳುತ್ತೆ ಅನ್ಕೊಂಡಿದ್ರೆ ನೀನ್ ಹೇಳ್ತಿದ್ಯಾ ಅವರೆಲ್ಲ ಖುಷಿಯಾಗಿದ್ದಾರೆ ಅಂತ. ಯಕ್ಷಿಣಿ ಏನ್ ಮಾಡ್ತಿದೆ ಅಲ್ಲಿ? ಯಾವ ತೆವ್ವನೂ ಇಲ್ಲ, ಯಕ್ಷಿಣಿನೂ ಇಲ್ಲ. ಇಬ್ರು ಅದೇನು ಮಾಡೇ ಇಲ್ಲ. ಹಂಗೆಲ್ಲ ಹೇಳ್ಬೇಡ ಮೀನನಾಥ, ಅದು ತುಂಬಾ ಪವರ್ಫುಲ್. ಏನ್ ಪವರ್ಫುಲ್ ಇಲ್ಲ. ಇಲ್ಲಿ ಎಲ್ರು ಆರಾಮಾಗಿದ್ದಾರೆ. ವಾತಾವರಣ ಕಲರ್ಫುಲ್ ಆಗಿದೆ. ಎಲ್ರು ಎಂಜಾಯ್ ಮಾಡ್ತಿದ್ದಾರೆ. ಏನ್ ಹೇಳ್ತಿದ್ಯಾ? ಇಷ್ಟೊತ್ತಿಗೆ ಆ ಯಕ್ಷಿಣಿ ಅಶೋಕ್ನ ಸಾಯಿಸಿರುತ್ತೆ ಅನ್ಕೊಂಡಿದ್ದೆ. ಅವನ್ ಸತ್ತಿದ್ರೆ ಅವನ್ ಹೆಣ ಬೀಳಬೇಕಿತ್ತ? ಮನೇಲಿ ಎಲ್ರು ಅಳ್ಬೇಕಾಗಿತ್ತ? ಇಲ್ಲಿ ಅಳೋದಲ್ಲ, ಎಲ್ರು ನಗ ಆಡ್ಕೊಂಡು ಆರಾಮಾಗಿದ್ದಾರೆ. ನಿಮ್ ಪಂಡಿತರನ್ನ ಒಂದ್ಸತಿ ಕೇಳಿ, ಆ ಯಕ್ಷಿಣಿನ ಇದೇ ಅಡ್ರೆಸ್ಸಿಗೆ ಕಳ್ಸಿದಾರಾ ಅಥವಾ ಬೇರೆ ಅಡ್ರೆಸ್ಸಿಗೆ ಕಳ್ಸಿದಾರಾ ಅಂತ. ಎಡವಟ್ಟಾಗಿ ಯಾರನ್ನಾರು ಬೇರೆಯವ್ರನ್ನ ಸಾಯಿಸ್ಬಿಟ್ರೆ? ಸರಿ ಸರಿ, ನಾನು ಮಾತಾಡ್ತೀನಿ. ನೀನು ಅಲ್ಲೇ ಇರೋ. ಏನೇ ಆದರೂ ಎಲ್ಲ ಇನ್ಫಾರ್ಮೇಶನ್ ನಾನು ಕೊಡ್ತಿರ್ಬೇಕು. ನನ್ನ ಪ್ರಕಾರ ಅಶೋಕನ್ ಹೆಣ ಇವತ್ತು ರಾತ್ರಿ ಬಿದ್ದೇ ಬೀಳುತ್ತೆ. ನೋಡೋಣ. ಇಲ್ಲೇ ಬೇರೆ ಬೇರೆ ಗೆಟಪ್ ಹಾಕೊಂಡು ಓಡಾಡ್ತಿರ್ತೀನಿ. ಅವನೇನಾದ್ರೂ ಸತ್ರೆ ನಿಮ್ಗೆ ಫಸ್ಟ್ ಕಾಲ್ ಮಾಡ್ತೀನಿ. ಆಯ್ತು, ಮಾಡಲ್ಲ ಬಾಸ್? ಸರಿ. ಇವನ್ ಯಾವಾಗ ಸಾಯ್ತಾನೋ, ನಾನು ಯಾವಾಗ ಬೆಂಗಳೂರಿಗೆ ಹೋಗ್ತೀನೋ. ಬಾಬಾ, ಏನ್ ಮಾಡ್ತಿದ್ದೀರಾ? ಮೊಟ್ಟೆಗೆ ಪೂಜೆ ಮಾಡ್ತಾ ಇದ್ದೀನಿ. ಮೊಟ್ಟೆನಾ? नहीं दिख रहा है? ಕಾಣಿಸ್ತಲ್ಲ? ಫೇಕು. ಬಾಬಾ, ನಿಮ್ಮ ಯಕ್ಷಿಣಿ ಹೋಗಿ 1 ದಿವಸ ಆಯ್ತು. ಅಲ್ಲಿ ಯಾರಿಗೂ ಏನೂ ಆಗಿಲ್ವಂತೆ. ಎಲ್ರೂ ಆರಾಮಾಗಿದ್ದಾರಂತೆ. ನಮ್ಮ ಹುಡುಗ ಫೋನ್ ಮಾಡಿ ಹೇಳ್ದ. 1 मिनट. ಆ ಮನೆಯಲ್ಲಿ ದೈವ ಶಕ್ತಿ ಇದೆ.
ಅದಿರೋದ್ರಿಂದ ನಮ್ಮ ಯಕ್ಷಿಣಿಗೇನು ಮಾಡೋಕ್ಕಾಗ್ತಿಲ್ಲ. ಓಂ ರಾಂ ಹ್ರೀಂ ಹೀಂ ಹ್ರೂಂ ಫಟ್ ಯಕ್ಷಿಣಿ ಬಾ. ಕಾಮ್ ಕಾ ಕ್ಯಾ ಹುವಾ? ನನ್ನನ್ನೇ ಅಟ್ಯಾಕ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಆ ಮಗು ದೇವಿ ವಿಗ್ರಹನ ಕೈಯಲ್ಲಿ ಇಟ್ಕೊಂಡ್ ಬಂತು. ಮನೆ ಒಳಗೋಗಿ ಅಟ್ಯಾಕ್ ಮಾಡೋಣ ಅಂತ ಅನ್ಕೊಂಡ್ರೆ ದೇವಿ ವಿಗ್ರಹನ ಮನೆ ಒಳಗೆ ಇಟ್ಕೊಂಡಿದ್ದಾರೆ. ನೀನು ನನಗೆ ಮುಂಚೆನೆ ಹೇಳ್ಬೇಕಲ್ವಾ? ಸುಮ್ಮನೆ ಇದ್ರೆ ಕೆಲಸ ಆಗುತ್ತಾ? ಆ ಸಮಸ್ಯೆನ ನಾನೇ ಪರಿಹಾರ ಮಾಡೋಣ ಅಂತ ಅನ್ಕೊಂಡೆ, ಆದ್ರೆ ಆಗ್ಲಿಲ್ಲ. जो मैं कहूंगा वैसा करना. ಆ ಮನೆ ಕೆಲಸದವನಿಗೆ ಹೆದರ್ಸಿ ಆ ದೇವಿ ವಿಗ್ರಹ ಮನೆಯಿಂದ ಹೊರಗೆ ಹೋಗೋ ಹಾಗೆ ಮಾಡು. ಆಗ ದೈವ ಶಕ್ತಿ घर के अंदर नहीं रहेगा. ನೀನು ಮನೆಗೆ ಸುಲಭವಾಗಿ ಹೋಗಿ ನಿನ್ನ ಕೆಲಸ ಮುಗಿಸಬಹುದು. ಆಗ ಮನೆ ಒಳಗೆ ನೀನು ನುಗ್ಗಿ ಅಶೋಕ್ನ ಸಾಯಿಸಬಹುದು. धैर्यವಾಗಿರಿ, आपका काम हो जाएगा. जाओ. ಮಾಡ್ತಿದ್ದೀರಾ? ಬಿಡಿ. ಬಂದ್ಯಾ? ಅಯ್ಯೋ ಪರವಾಗಿಲ್ಲ ಬಿಡು. ಅಯ್ಯೋ ಬಿಡಿ ಅಮ್ಮವ್ರೆ ನೀವಲ್ಲಿ. ಅಯ್ಯೋ ಬಿಡು ಪರವಾಗಿಲ್ಲ. ನೀನ್ ಬೆಳಗ್ಗೆನೆ ಬರ್ಬೇಕಿತ್ತಲ್ವಾ? ಏನಾಯ್ತು? ಅಯ್ಯೋ ಬೆಳಗ್ಗೆ ಬರ್ಬೇಕಂತ 4 ಗಂಟೆಗೆ ಎದ್ದು 5 ಗಂಟೆಗೆ ಹೊರಟೆ. ಬಸ್ಸಲ್ಲಿ ಯಾರೋ ತಳ್ದಂಗ್ ಆಗ್ಬಿಡ್ತು. ಆ ತರಾತುರಿಲ್ ಬಿದ್ದು ಕೈ ಸ್ವಲ್ಪ ಏಟಾಯ್ತು. ಹಾಸ್ಪಿಟಲ್ಗೆ ಹೋಗಿ ಬರೋಷ್ಟ್ರಲ್ಲಿ ಇಷ್ಟೊತ್ತಾಯ್ತು. ಅಯ್ಯಯ್ಯೋ ಸ್ವಲ್ಪ ಏಟಾ? ಜಾಸ್ತಿನೇ ಏಟಾಗಿದ್ಯಲ್ಲ? ಅಯ್ಯೋ ಸ್ವಲ್ಪನೇ ಆಗಿರೋದಮ್ಮವ್ರೆ. ಆ ಡಾಕ್ಟರ್ ನೋಡಿದ್ರೆ ಇಷ್ಟೊಂದ್ ಬ್ಯಾಂಡೇಜ್ ಸುತ್ತವ್ರೆ ಅಷ್ಟೇ. ಆಯ್ತಾಯ್ತು, ಇವತ್ತು ನೀನ್ ರೆಸ್ಟ್ ತಗೋ. ನಿನ್ ಗಾಯ ಆಗಿದೆ, ಬೇರೆ ಕೆಲ್ಸ ಎಲ್ಲ ನಾನ್ ಮಾಡ್ತೀನಿ. ಯಾವ್ ಏಟು ಆಗಿಲ್ಲ ಅಮ್ಮವ್ರೆ, ಬಿಡಿ ನಾನ್ ಮಾಡ್ತೀನಿ. ಸರಿ. ಅಮ್ಮವ್ರೆ ಇವತ್ ಸ್ಪೆಷಲ್ ಏನ್ ಮಾಡ್ಲಿ? ಏನಾದ್ರೂ ಮಾಡು, ನೀನ್ ಮಾಡಿದ್ದೆಲ್ಲ ಸ್ಪೆಷಲ್. ಆಯ್ತಮ್ಮವ್ರೆ. I'll call you back. ಬನ್ನಿ ಶಿವಕುಮಾರ್, ಕೂತ್ಕೊಳ್ಳಿ. ಏನ್ ಸರ್ ಬರಕ್ ಹೇಳಿದ್ದು? ನನಗೆ ದೇವಿ ಶಾಂಭವಿ ಗ್ರೂಪ್ ಆಫ್ ಕಂಪನೀಸ್ನ 6 ಮಂತ್ಸ್ ರೆವೆನ್ಯೂ ಡೀಟೇಲ್ಸ್ ಬೇಕು.